ಕ್ರಿಸ್ಮಸ್ ಹಬ್ಬದ ತಯಾರಿಯಲ್ಲಿರುವ ನಮ್ಮೆಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಮುಂದೆ ನಮ್ಮ ಶುಭಾಶಯಗಳು. ನಿಜಕ್ಕೂ ಈಗ ಬಿಗ್ ಬಾಸ್ ಅತ್ಯುತ್ತಮವಾಗಿ ನಡೆಯುತ್ತಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಕಳಪೆ ಆಗೋದರ ಸಂಗೀತ ಅವರು ಯಾವ ರೀತಿ ಕಳಪೆ ಪ್ರದರ್ಶನವನ್ನು ನೀಡಿದರು, ಯಾಕೆ ಮನೆ ಮಂದಿ ಎಲ್ಲ ಸೇರಿ ಸಂಗೀತ ಅವರಿಗೆ ಕಳಪೆ ಪ್ರದರ್ಶನ ಕೊಟ್ಟರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಂಗೀತ ಅವರಿಗೆ ಕಳಪೆ ಕೊಟ್ಟಿದ್ದು ಸರಿ ಅನ್ಸತ್ತಾ? ಆದರೆ ಬಹುಶಃ ಸಂಗೀತ ಅವ್ರಿಗಿಂತನೂ ಕಡಿಮೆ ಪರ್ಫಾರ್ಮ್ ಮಾಡಿದ ತುಂಬಾ ಜನ ಇದ್ದರು. ನಿನ್ನೆ ವಿನಯ್ ಮತ್ತು ಟೀಮ್ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರೋವಾಗ ಹೇಳ್ತಾರೆ, ತನೀಷಾ ತಾವು ಸೋತಿದ್ದೇ ಅಲ್ಲದೆ ತಂಡವನ್ನು ಕೂಡ ಸೋಲಿಸಿದ್ರು ಅಂತ. ಆದರೆ ತನೀಷಾ ಅವರು ಕಳಪೆ ಪ್ರದರ್ಶನ ಮಾಡಲಿಲ್ವಾ? ತನೀಷಾ ಅವರು ಕಾರ್ತಿಕ್ ಅವರನ್ನು ಕೂಡ ಹೊರಗಡೆ ಇಡ್ತಾರೆ. ಅತಿ ಹೆಚ್ಚು ಅಮೌಂಟ್ಗೆ ಕಾರ್ತಿಕ್ ಅವರನ್ನು ಬೈ ಮಾಡಿ ಬೇರೆ ಯಾರಿಗೂ ಹೆಚ್ಚಿನ ಅಮೌಂಟನ್ನು ಕೊಡೋದಿಲ್ಲ. ಅದು ಇಡೀ ತಂಡದ ಸ್ಟ್ರಾಟಜಿಯನ್ನೇ ಬುಡ ಮೇಲೂ ಮಾಡುತ್ತೆ. ಆದರೆ ತನೀಷಾ ಅವ್ರಿಗಿಂತ ಕಳಪೆಯಾಗಿ ಆಡಿದ್ರ ಸಂಗೀತ. ಯಾಕೆ ಸಂಗೀತ ಅವರನ್ನು ಮನೆ ಟಾರ್ಗೆಟ್ ಮಾಡ್ತಾ ಇದೆಯಾ? ಪ್ರತಾಪ್ ಮತ್ತು ಸಂಗೀತ ಇಬ್ಬರನ್ನು ಕಂಟಿನ್ಯೂಸ್ಲಿ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಪ್ರತಾಪ್ ಮತ್ತು ಸಂಗೀತ ಇಬ್ಬರಿಗೂ ಅತಿ ಹೆಚ್ಚು ವೋಟ್ ಬರ್ತಾ ಇರೋದ್ರಿಂದ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮನೆ ಮಂದಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆದರೆ ಸಂಗೀತ ಅವರಿಗೆ ಕಳಪೆ ಕೊಟ್ಟಿದ್ದಕ್ಕಾಗಿ ಬೇಸರಗೊಂಡ ಪ್ರತಾಪ್, ನಿಜಕ್ಕೂ ಇದುವೇ ಅಲ್ವಾ ಅಕ್ಕ ತಮ್ಮನ ಪ್ರೀತಿ ಅಂದರೆ? ನಿಜಕ್ಕೂ ಪ್ರತಾಪ್ ಅವರು ಅಲ್ಲಿ ಉತ್ತಮವಾದ ಬಾಂಧವ್ಯವನ್ನು ತೋರಿಸ್ತಾ ಇದ್ದಾರೆ. ಅವರು ಮೊದಲು ಎಲ್ಲರನ್ನೂ ಕೂಡ ದೀದಿ ಅಂತ ಕರೀತಾ ಇದ್ರು. ಅವರು ಕೇವಲ ಸಂಗೀತ ಅವರನ್ನೇ ಅಷ್ಟೇ ಅಲ್ಲ, ನಮ್ರತಾ ಅವರನ್ನು ಕೂಡ ಮೊದಲಲ್ಲಿ ದೀದಿ ಅಂತಾನೆ ತುಂಬಾ ಹತ್ರ ಹೋಗ್ತಾ ಇದ್ರು. ಆದರೆ ನಮ್ರತಾ ಅವರು ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ದೂರ ತಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಪ್ರತಾಪ್ ಅವರು ನಮ್ರತಾ ಅವರಿಂದ ಸ್ವಲ್ಪ ದೂರ ಉಳಿದ್ರು. ಇನಿಷಿಯಲಿ ಪ್ರತಾಪ್ ಅವರು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ರು. ಬಹುಶಃ ಅವರು ಸಂಗೀತ ಅವ್ರಿಗಿಂತಲೂ ಕೂಡ ನಮ್ರತಾ ಅವರ ಜೊತೆಯಲ್ಲೇ ಅತಿ ಹೆಚ್ಚು ಬಾಂಧವ್ಯವನ್ನು ಹೊಂದಿದ್ರು. ಆದರೆ ಅದೆಲ್ಲವನ್ನು ಬಿಟ್ಟು ನಮ್ರತಾ ಅವರು ಪ್ರತಾಪ್ ಅವರನ್ನು ತುಂಬಾ ಶತ್ರುವಿನ ಥರ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಅವರು ನಮ್ರತಾಯಿಂದ ದೂರ ಸರಿಯೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಸಂಗೀತ ಅವರು ಎಲ್ಲೋ ಒಂದು ಕಡೆ ಪ್ರತಾಪ್ ಅವರಿಗೆ ದಿನೇ ಹತ್ರ ಆಗ್ತಾನೆ ಬಂದರು ಅಂತ ಅನಿಸುತ್ತೆ. ಅದಕ್ಕೆ ಏನೋ ಸಂಗೀತ ಮತ್ತು ಪ್ರತಾಪ್ ಅವರ ಅಕ್ಕ ತಮ್ಮನ ಜೋಡಿ ನಿಜಕ್ಕೂ ಈ ಶೋವನ್ನು ಸ್ಟೀಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಅವರಿಬ್ಬರು ಸೇರಿ ಈ ಬಾರಿ ಅತ್ಯುತ್ತಮವಾದ ಪ್ರದರ್ಶನವನ್ನೇ ನೀಡ್ತಾ ಇದ್ದಾರೆ. ಇಬ್ಬರಲ್ಲಿ ಒಬ್ಬರು ಗೆಲ್ಬೋದು ಅನ್ನೋದು ಬಹಳಷ್ಟು ಜನರ ಆಶಯವಾಗಿದೆ. ವಿನಯ್ ಅವರು ಸಾಕಷ್ಟು TRPಯನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಜಗಳ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಆದರೆ ವಿನಯ್ ಅವರನ್ನು ಈ ಶೋನಿಂದ ತೆಗೆದುಬಿಟ್ರೆ ಬಹುಶಃ ಇಷ್ಟೊಂದು TRP ಬರ್ತಾ ಇರಲಿಲ್ಲ ಅನ್ನೋದಂತೂ ಅಕ್ಷರಶಃ ಸತ್ಯ. ವಿನಯ್ ಅವರನ್ನು ಜಗಳದಿಂದಲೇ ಈ ಬಾರಿಯ ಬಿಗ್ ಬಾಸ್ ಹೆಡ್ಲೈನ್ಸ್ ಆಗಿ ಬಂತು. ಈ ಬಂದ ಎಲ್ಲ ಪ್ರೋಮೋಗಳಲ್ಲೂ ವಿನಯ್ ಅವರೇ ಹೈಲೈಟ್. ವಿನಯ್ ಅವರು ಹೈಲೈಟ್ ಆಗದೇ ಇದ್ದಿದ್ದರೆ, ವಿನಯ್ ಅವರ ಜಗಳ ಎಲ್ಲ ಪ್ರೋಮೋಗಳಲ್ಲಿ ಬರದೇ ಇದ್ದಿದ್ದರೆ ಬಹುಶಃ ಈ ಬಾರಿಯ ಬಿಗ್ ಬಾಸ್ ಇಷ್ಟೊಂದು ಪ್ರಚಲಿತಕ್ಕೆ ಬರ್ತಾ ಇರಲಿಲ್ಲ ಅನ್ನೋದಂತೂ ಅಕ್ಷರಶಃ ಸತ್ಯ. ಏನೇ ಇದ್ರೂ ಪ್ರತಾಪ್ ಮತ್ತು ಸಂಗೀತ ಉತ್ತಮವಾಗಿ ಆಡ್ತಾ ಇರೋದರಿಂದ ಈ ಬಾರಿಯ ಬಿಗ್ ಬಾಸ್ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಪ್ರತಾಪ್ ಮತ್ತು ಸಂಗೀತಗೆ ಅಭಿಮಾನಿಗಳ ದಂಡೆ ಸೃಷ್ಟಿಯಾಗ್ತಾ ಇದೆ. ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಗೆಲ್ಲೋದು ಖಂಡಿತ. ಆದರೆ ಪ್ರತಾಪ್ ಮತ್ತು ಸಂಗೀತ ಅವರಿಗೆ ಗೆಲ್ಲೋ ಅವಕಾಶ ತುಂಬಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.